ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ಪಯಣ ಮ್ಯೂಸಿಯಂನ ಪಾರ್ಟ್ 4 ವಿಡಿಯೋ ಆಗಿರುತ್ತೆ. ನನ್ನ ಪ್ರೀವಿಯಸ್ ಎಪಿಸೋಡಲ್ಲಿ ನೀವು ಕಾರ್ಗಳ ಬಗ್ಗೆ ಮತ್ತೆ ಬೈಕ್ಗಳ ಬಗ್ಗೆ ನೋಡಿದ್ರೆ, ಇವಾಗ ಗ್ರೌಂಡ್ ಫ್ಲೋರಲ್ಲಿರೋ ಮಂಜೂಷಾ ಸಂಗ್ರಹಾಲಯಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಪಂಜುರ್ಲಿ ದೈವದ ಮುಖ ಕಾಣಿಸುತ್ತೆ. ಪಂಜುರ್ಲಿ ದೈವದ ಬಗ್ಗೆ ನಮ್ಮ ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾದ ಮುಖಾಂತರ ಇಡೀ ವಿಶ್ವಕ್ಕೆ ಗೊತ್ತಾಗೋ ಥರ ಮಾಡಿದ್ದಾರೆ. ಇದೇ ಆ ಪಂಜುರ್ಲಿ ದೈವದ ಮುಖ. ತುಳುನಾಡಿನ ಪ್ರದರ್ಶನ ಕಲೆಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಶಿರಾಡಿ ದೈವದ ಮುಖ ಇದೆ ನೋಡಿ. ಹಾಗೆ ಇಲ್ಲಿ ಕೊಡಂಬ ಅಥವಾ ಮೈಲಾರಲಿಂಗೇಶ್ವರ ಅಂತ ಕರೀತಾರಲ್ಲ, ಆ ದೇವರ ಮುಖ ಕೂಡ ಇದೆ. ನೀವು ಮೊದಲು ನೋಡಿದ್ದು ಪಂಜುರ್ಲಿ ದೈವದ ಮುಖ, ಇವಾಗ ನೋಡ್ತಿರೋದು ಪಂಜುರ್ಲಿ ಭೂತದ ಮುಖ. ಹಾಗೆ ಇಲ್ಲಿ ಮೈಸಂದಾಯ ದೈವದ ಮುಖ ಕೂಡ ಇದೆ. ಆಮೇಲೆ ಇಲ್ಲಿ ನೋಡಿ, ಇದು ಭೈರವನ ಮುಖ. ಹಾಗೆ ಅಲ್ಲಿಂದ ಮುಂದೆ ಬಂದ್ರೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ವಸ್ತುಗಳನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದನ್ನ ಒತ್ತು ಶಾವ್ಗೆ ಮಣೆ ಅಂತ ಕರಿತಾ ಇದ್ರು. ಅವಾಗೆಲ್ಲ ಶಾವ್ಗೆನ ಇದರಿಂದ ಒತ್ತುತ್ತಾ ಇದ್ರು. ನಮ್ಮನೇಲೂ ಕೂಡ ಈ ಶಾವ್ಗೆ ಮಣೆ ಇತ್ತು. ಊರಲ್ಲಿ ಕೆಲವೊಬ್ರು ಮನೆಗಳಲ್ಲಿ ಮಾತ್ರ ಈ ಶಾವ್ಗೆ ಮಣೆ ಇರ್ತಾ ಇತ್ತು. ಯಾರಾದ್ರೂ ಶಾವ್ಗೆ ತಿನ್ಬೇಕಂದ್ರೆ ಈ ಮಣೆ ಇಸ್ಕೊಂಡೋಗಿ ಶಾವ್ಗೆ ಮಾಡ್ಕೊತಾ ಇದ್ರು. ಹಾಗೆ ಇಲ್ಲಿ ನೋಡಿ, ಮುಂಚೆ ಬಳಸ್ತಾ ಇದ್ದಂಥ ಸೌಟು, ಕುಡ್ಗೋಲು, ಇನ್ನ ವೆರೈಟಿ ಆದಂಥ ವಸ್ತುಗಳನ್ನ ಇಲ್ಲಿ ಹಾಕಿದ್ದಾರೆ. ಹಾಗೆ ಮುಂದೆ ಬಂದ್ರೆ, ಮುಂಚೆ ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಕಾಫಿ ಮಾಡ್ತಾ ಇದ್ರಲ್ಲ, ಆ ಜಗ್ ಕೂಡ ಇಲ್ಲಿದೆ ನೋಡಿ. ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ಬೆತ್ತದಲ್ಲಿ ಮಾಡಿರೋ ಅಂತ ಪೆಟ್ಟಿಗೆ. ಇವಾಗಾದ್ರೆ ನಾವು ಬೀರ್ಗಳಲ್ಲಿ ಬಟ್ಟೆ ಇಟ್ಕೊಂತೀವಿ, ಅವಾಗೆಲ್ಲ ಈ ರೀತಿ ಪೆಟ್ಟಿಗೆಲ್ ಬಟ್ಟೆ ತುಂಬ್ಕೊಳ್ಳೋರು. ಇವಾಗ ಏನ್ ಇದು ನೋಡ್ತಾ ಇದ್ದೀರಲ್ಲ, ಇದು ಗ್ಲಾಸಲ್ಲಿ ಮಾಡಿರೋ ಅಂಥದ್ದು. ಮೀನಿನ ಬಲೆ ತೇಲಲು ಬಳಸುವಂತ ಗಾಜಿನ ರಚನೆ ನೋಡಿ. ಇಲ್ಲೇನಿದೆಯಲ್ಲ, ಇದು ತೂಕದ ಬೊಟ್ಗಳು. ಇವಾಗೆಲ್ಲ ಡಿಜಿಟಲ್ ಸ್ಕೇಲ್ ಬಂದಿದೆ. ಅವಾಗೆಲ್ಲ ಈ ಬೊಟ್ಗಳ ಸಹಾಯದಿಂದ ವೆಯ್ಟ್ನ ಅಳಿತಾ ಇದ್ರು. ಈ ಮರದ್ದೆಲ್ಲ ಅಡುಗೆ ಮಾಡಕ್ ಬಳಸ್ತಾ ಇದ್ದಿದ್ದಂತೆ. ಗಂಜಿ ಬಸಿಯುವ ಬಡಿಗೆ, ಇದು ಮೊಸರು ಕಡಿಯ ಅಂತ ಮಂತು. ಅದ್ರ ಪಕ್ಕದಲ್ಲೇನೆ ಗರಗಸ ಕಾಣಿಸ್ತು. ಆಮೇಲೆ ದವಸ ಧಾನ್ಯಗಳೆಲ್ಲ ಹುಳ ಆಗ್ಬಾರ್ದು ಅಂತ ಇದ್ರಲ್ಲಿ ಹಾಕಿಡ್ತಾ ಇದ್ರು. ಇವಾಗ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಕೊಬ್ಬರಿನ ತೂಕ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂಥದ್ದು. ಮುಂಚೆ ಎಲ್ಲ ಇದನ್ನೆಲ್ಲ ಮನೆಗಳಲ್ಲೇ ನೋಡ್ತಾ ಇದ್ವಿ. ಇವಾಗ ಇದನ್ನೆಲ್ಲ ಮ್ಯೂಸಿಯಂ ಅಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನೋಡಿ, ಸೇರು, ಪಾವು, ಚಟಾಕು ಅಂತಿದ್ರಲ್ಲ, ಅದೆಲ್ಲ ಇಲ್ಲಿದೆ. ಪ್ರತಿ ಮನೆಯಲ್ಲೂ ಇರ್ತಾ ಇದ್ದಂಥ ಈ ವಸ್ತುಗಳು ಇವಾಗ ಕಣ್ಮರೆ ಆಗೋಗಿದೆ ನೋಡಿ. ಇದೇನ್ ಗೊತ್ತಾ, ರೈಲ್ವೆ ಟೋಕನ್ ಪೌಚ್ ಅಂತ. ಅವಾಗಿನ ಕಾಲದಲ್ಲಿ ರೈಲಿಗೆ ಆ ರೀತಿ ಸಿಗ್ನಲ್ ಕೊಡ್ತಾ ಇದ್ರು. ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ, ಇದನ್ನ ನಾವು ಬಾನ ಅಂತ ಕರಿತಾ ಇದ್ವಿ. ಇದರಲ್ಲಿ ನಾವು ರಾಗಿನ ಸ್ಟೋರ್ ಮಾಡಿ ಇಟ್ಕೊಂತಿದ್ವಿ. ಇಲ್ಲಿಟ್ಟಿರೋದೆಲ್ಲ ಸುತ್ತಿಗೆಗಳು, ಅಡ್ಡ ಕತ್ತರಿಗಳನ್ನ ಇಟ್ಟಿದ್ದಾರೆ. ಅವಾಗಿನ ಕಾಲದ ವಸ್ತುಗಳನ್ನ ನೋಡ್ತಾ ಇದ್ರೆ ಇದನ್ನೆಲ್ಲ ಹೆಂಗ್ ಬಳಸ್ತಾ ಇದ್ರಪ್ಪ ಅಂತ ಅನ್ಸುತ್ತೆ. ಇಷ್ಟನ್ನೇ ಯೂಸ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿ ಕೆತ್ತನೆಗಳನ್ನ ಮಾಡ್ತಾ ಇದ್ರು ನೋಡಿ. ಅವಾಗಿನ ಕಾಲದ ಸ್ಟೀಮ್ ಕುಕ್ಕರ್ನ ನೋಡಿ ಹೆಂಗಿದೆ ಅಂತ. ಆಮೇಲೆ ಇಲ್ಲಿ ನೋಡಿ, ಆಭರಣಗಳನ್ನ ಇಡೋದಕ್ಕೆ ಅಂತ ಮರದಲ್ಲಿ ಮಾಡಿರೋ ಅಂತ ಪೆಟ್ಟಿಗೆಗಳು. ಹಾಗೆ ಬುಕ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲೇನ್ ನೋಡ್ತಾ ಇದ್ದೀರಲ್ಲ, ಇದು ಮಂಡ್ಯ ಸೈಡು ಆಲೆ ಮನೆಗಳಲ್ಲಿ ಗಾಣದಲ್ಲಿ ಯೂಸ್ ಮಾಡ್ತಾ ಇದ್ರು. ಕಬ್ಬಿನ ರಸ ಹಿಂಡಿದ ಮೇಲೆ ಇದ್ರೊಳಗಡೆ ಹಾಕಿ ಬೇಯಿಸ್ತಾ ಇದ್ರು. ಅದು ಪಾಕ ಆಗಿ ಕನ್ವರ್ಟ್ ಆಗೋದು. ಅದಕ್ಕೆ ಏನೇನೋ ಹಾಕಿ ಬೆಲ್ಲನ ಮಾಡೋರು. ಇವಾಗ್ಲೂ ಇದನ್ನ ಮಂಡ್ಯದಲ್ಲಿ ನೋಡ್ಬೋದು ನೋಡಿ. ಇದು ಸ್ಟುಡಿಯೋ ಕ್ಯಾಮ್ರಾ ಅಂತೆ. ಇವಾಗ ನಾವು ಫೋನಲ್ಲೇ ಕ್ಯಾಮ್ರಾ ವಿಡಿಯೋ ಅಂತ ಮಾಡ್ಕೊಂತೀವಿ, ಆದ್ರೆ ಅವಾಗಿನ ಕಾಲದ ಕ್ಯಾಮ್ರಾ ನೋಡಿ ಹೆಂಗಿದೆ ಅಂತ ನೋಡಿ. ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ, ಇದು ತಿಜೋರಿ ಅಂತ. ಚಿನ್ನ, ವಜ್ರ, ವೈಡೂರ್ಯಗಳನ್ನ ಈ ಕಬ್ಬಿಣದ ತಿಜೋರಿಲಿ ಇಡ್ತಾ ಇದ್ರು. ಅಬ್ಬಬ್ಬಬ್ಬಬ್ಬ, ಟೈಪ್ ರೈಟರ್ನ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಅದ್ರ ಬಟನ್ಸ್ ಒಳ್ಳೆ ಬಟ್ಲು ತರ ಇದೆ. ಅಷ್ಟು ದೊಡ್ಡ ಇದ್ದಂತ ಟೈಪ್ ರೈಟರ್ ನೆಕ್ಸ್ಟ್ ಆವಿಷ್ಕಾರಗೊಂಡು ಈ ತರ ಆಯ್ತು. ಅದಾದ್ಮೇಲೆ ಇಷ್ಟು ಚಿಕ್ಕದಾಯ್ತು. ಇದು ಜೂನಿಯರ್ ಜಾಯ್ ಟೈಪ್ ರೈಟರ್ ಅಂತೆ. ನೆಕ್ಸ್ಟ್ ಇದು ಭೂಮಾಪಕ ಅಂತೆ. ಅಯ್ಯೋ ಭಗವಂತ, ಇದು ಕ್ಯಾಮ್ರಾ ಅಂತೆ. ಒಳ್ಳೆ ಬಂದೂಕ್ ತರ ಕಾಣಿಸ್ತಾ ಇದೆ. ಅದ್ರ ಲೆನ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಇದನ್ನ ಯೂಸ್ ಮಾಡ್ತಿದ್ರಂತೆ. ಇವಾಗ ಏನ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಟೆಲಿಫೋನ್. ಸಿನಿಮಾಗಳಲ್ಲಿ ನೋಡಿದ್ವಲ್ಲ, ಒಂದೊಂದು ನಂಬರ್ನ ಪ್ರೆಸ್ ಮಾಡಿ ರೈಟ್ ಸೈಡ್ಗೆ ಕ್ಲಾಕ್ ವೈಸ್ ತಿರುಗಿಸ್ಬೇಕಿತ್ತು ನೋಡಿ. ಇದು ನೋಡಿ, ಗ್ಯಾಸೋಲಿನ್ ಐರನ್ ಬಾಕ್ಸ್ಗಳಂತೆ, ಎಷ್ಟು ಚಿಕ್ಕದಿದೆ. ಆ ಸೈಡಿಂದ ನೋಡಿದ್ವಲ್ಲ, ಇದೆಲ್ಲ ವೀರೇಂದ್ರ ಹೆಗ್ಡೆ ಅವ್ರು ಯೂಸ್ ಮಾಡ್ತಿದ್ದಂಥ ಕ್ಯಾಮ್ರಾಗಳು. ಆ ಕಾಲದ ಗಡಿಯಾರ ನೋಡಿ ಹೆಂಗಿದೆ ಅಂತ.
ಆ ಕಡೆಯಿಂದ ತೋರಿಸಿದ್ದನ್ನ ತಿಜೋರಿ ಅದು ಇಲ್ಲಿ ನೀಟಾಗಿ ಕಾಣಿಸ್ತಿದೆ ನೋಡಿ. ಹಾಗೆ ಇಲ್ಲಿ ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಗಳನ್ನ ನೋಡ್ಬೋದು. ಇದು ಥಾಮಸ್ ಎಡಿಸನ್ ಫೋನೋಗ್ರಫಿ ಅಂತೆ. ಇದು ಗ್ರಾಮಫೋನ್ ಅಂತೆ. ಅದೇ ಹಳೆ ಕಾಲದ ಮೂವಿಗಳಲ್ಲಿ ನೋಡ್ತಾ ಇದ್ವಲ್ಲ, ಮೇಲ್ಗಡೆ ಕ್ಯಾಸೆಟ್ ತಿರುಗ್ತಾ ಇರುತ್ತೆ, ಹಾಡು ಬರ್ತಾ ಇರುತ್ತಲ್ಲ, ಅದಿದು. ಹಾಗೆ ಇಲ್ಲಿ ಕೆಳಗಡೆ ಇಟ್ಟಿದ್ದಾರೆ ನೋಡಿ ರೀಲ್ ಸುತ್ತಿರೋಂಥ ಕ್ಯಾಸೆಟ್ ನೋಡಿ. ಆಗಿನ ಕಾಲದಲ್ಲಿ ಟೀ ಮಾಡ್ಬಿಟ್ಟು ಇದ್ರೊಳಗಡೆ ಹಾಕಿಡ್ತಾ ಇದ್ರು. ಟೀ ಬೇಕು ಅನ್ಸ್ದಾಗೆಲ್ಲ ಈ ನಲ್ಲಿನ ತಿರ್ಗಿಸ್ಬಿಟ್ಟು ಕುಡಿತಾ ಇರೋದೆ. ಆಮೇಲೆ ಇಲ್ಲಿರೋದು ಸೋಡಾ ಮೇಕರ್ ಅಂತೆ. ಇದರಲ್ಲಿ ಸೋಡಾ ಮಾಡ್ತಿದ್ರಂತೆ. ಹಾಗೆ ಅದ್ರ ಕೆಳಗಡೆ ಒಂದು ವೈನ್ ಗ್ಲಾಸ್ ಬಾಟಲ್ನ ಹಗ್ಗ ಸುತ್ತಿ ಇಟ್ಟಿದ್ದಾರೆ. ಪರವಾಗಿಲ್ಲ ಗುರು, ಹಳೆ ಕಾಲದವರು ಚೆನ್ನಾಗಿ ಎಣ್ಣೆ ಕುಡಿತಿದ್ರು ಅನ್ಸುತ್ತೆ. ಕೆಲವೊಂದು ಮೈಸೂರು ಅರಮನೆಯಲ್ಲಿ ಇದ್ದಂಥ ಪೇಂಟಿಂಗ್ಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಹಾಗೆ ಇಲ್ಲಿ ನೋಡ್ರಿ ಕಾಫಿ ಗ್ರೈಂಡರ್ ಹೆಂಗಿತ್ತು ಅಂತ. ಮೋಸ್ಟ್ಲಿ ಚಿಕ್ಕಮಂಗ್ಳೂರು ಸೈಡ್ ಅವರು ಈ ಮಿಷಿನ್ನ ನೋಡಿರ್ತಾರೆ ಅನ್ಸುತ್ತೆ. ಅಲ್ಲಿಂದ ಹಾಗೆ ಮುಂದೆ ಬಂದ್ರೆ ಇಲ್ಲೇನು ಕಾಣಿಸ್ತಿದ್ಯಲ್ಲ, ಇದು ಸೈರನ್ ಅಂತೆ. ಆಮೇಲೆ ಇಲ್ಲಿ ಆಕ್ಸಿಪಾಥರ್ ಅಂತ ಏನೋ ಹಾಕಿದ್ದಾರೆ, ಅದೇನು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಿ ಹಾಕಿರೋ ಡೀಟೇಲ್ಸ್ನ ಓದೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ನೋಡಿ ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಲಾಟಿನ್ಗಳು. ಅವಾಗಿನ ಕಾಲದಲ್ಲಿ ರಾತ್ರಿ ಹೊತ್ತು ಯೂಸ್ ಮಾಡ್ತಾ ಇದ್ರು. ವೀರೇಂದ್ರ ಹೆಗ್ಡೆ ಅವರ ಫೋಟೋಗಳನ್ನ ಇಲ್ಲಿ ಹಾಕಿದ್ದಾರೆ. ಇಲ್ಲೇನು ನೀವು ದೊಡ್ಡದೊಂದು ಮಿಷಿನ್ ನೋಡ್ತಾ ಇದ್ದೀರಲ್ಲ, ಇದು ಪೇಪರ್ ಕಟ್ಟಿಂಗ್ ಮಿಷಿನ್ ಅಂತೆ. ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಇಷ್ಟು ದೊಡ್ಡ ದೊಡ್ಡ ಮಿಷಿನ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಆಮೇಲೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಐಡಲ್ ಆಫ್ ಶ್ರೀ ವಿಷ್ಣು. ಇದು ವಿಷ್ಣುವಿನ ಕಲ್ಲಿನ ರಚನೆ. ಅಲ್ಲೇನೋ ಅದ್ರ ಪಕ್ಕದಲ್ಲೇ ಪ್ರಭಾವಳಿ ಪಾದ ಅಂತ ಹಾಕಿದ್ರು, ಅದೇನು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ನೋಡ್ತಾ ಇದ್ದಿದ್ದು ನನಗೆ ಶ್ರೀ ಶನೇಶ್ವರ ಸ್ವಾಮಿಯ ವಿಗ್ರಹ ಕಾಣಿಸ್ತು. ನಾನು ಶನೇಶ್ವರ ಸ್ವಾಮಿಯ ಭಕ್ತ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷಂ ಶಿವಪ್ರಿಯಂ ದೀರ್ಘಾಚಾರಂ ಪ್ರಸನ್ನಾತ್ಮಂ ಪೀಡಾ ಮರುತುಮೇಶನಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನೋಡಿ ಇಲ್ಲೇನು ನೀವು ನೋಡ್ತಾ ಇದ್ದೀರಾ, ಇದು ದೇವತೆಯ ತಲೆ ಭಾಗ ಅಂತೆ. ಆ ಕಡೆ ಎಲ್ಲ ನಿಮ್ಗೆ ಏನೇನಿದೆ ಅಂತ ತೋರಿಸ್ದೆ, ಬನ್ನಿ ಇವಾಗ ಈ ಸೈಡ್ ಏನಿದೆ ಅಂತ ನೋಡೋಣ. ಈ ಸೈಡ್ ಎಲ್ಲ ಕಾಯಿನ್ ಕಲೆಕ್ಷನ್ಸ್ ಇದೆ. ಕಾಲಘಟ್ಟಗಳಲ್ಲಿ ಚಲಾವಣೆ ಇದ್ದಂಥ ಕಾಯಿನ್ಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಅದ್ರ ಪಕ್ಕದಲ್ಲೇ ಸ್ಟ್ಯಾಂಪ್ಗಳೇನಿದ್ವಲ್ಲ, ಮುಂಚೆ ಪೋಸ್ಟ್ ಯೂಸ್ ಮಾಡ್ತಿದ್ವಲ್ಲ, ಅದನ್ನು ಇಟ್ಟಿದ್ದಾರೆ. ಅವಾಗೆಲ್ಲ ಲೆಟರ್ಗಳಿಗೆ ಈ ಸ್ಟ್ಯಾಂಪ್ಗಳನ್ನ ಅಂಟಿಸ್ಲಿಲ್ಲ ಅಂದಿದ್ರೆ ಲೆಟರ್ಗಳೇ ಹೋಗ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಪಕ್ಕದಲ್ಲೇನೆ ಬೇರೆ ದೇಶದ ಕರೆನ್ಸಿಗಳನ್ನ ಇಟ್ಟಿದ್ದಾರೆ. ಭೂತಾನು, ಇರಾನು, ಇಸ್ರೇಲಲ್ಲಿ ಇರೋವಂಥ ಕರೆನ್ಸಿಗಳನ್ನೆಲ್ಲ ಇಲ್ಲಿ ನೋಡ್ಬೋದು. ಹಾಗೆ ನನ್ನ ಕಣ್ಣಿಗೆ ಡಾಲರ್ ಕೂಡ ಕಾಣಿಸ್ತು. ಆಲ್ಮೋಸ್ಟ್ ಎಲ್ಲ ದೇಶದ ಕರೆನ್ಸಿಗಳನ್ನ ಇಲ್ಲಿ ನೋಡ್ಬೋದು. ಬ್ರೆಜಿಲ್, ಜಮೈಕಾ, ನೈಜೀರಿಯಾ ಕರೆನ್ಸಿ ಎಲ್ಲ ಇಲ್ಲಿ ನೋಡ್ಬೋದು. ನಾವು ನೋಡಿರೋಂಥ ಕಾಯಿನ್ ಕಲೆಕ್ಷನ್ಸ್ಗಳು ಇಲ್ಲಿ ಇಟ್ಟಿದ್ದಾರೆ. ಮುಂಚೆ ನಮ್ಮ ಮನೆಗಳಲ್ಲಿ ಈ 10 ಪೈಸಾ 20 ಪೈಸಾ ಕಾಯಿನ್ಸ್ ಎಲ್ಲ ಇತ್ತು. ಅದ್ರ ಪಕ್ಕದಲ್ಲೇನೆ ಅವಾಗಿನ ಕಾಲದ ಅಕ್ಷರಗಳನ್ನ ಹೆಂಗ್ ಬರಿತಿದ್ರು ಅಂತ ಇಟ್ಟಿದ್ದಾರೆ ನೋಡಿ. ಕಣ್ಣಪ್ಪನವರು ಅಂತ ಯಾರೋ ಹೆಂಗ್ ಬರ್ತಿದ್ದಾರೆ ನೋಡಿ. ಕಣ್ಣಪ್ಪನವರು ಅಂತ ಯಾರೋ ಇಷ್ಟುದ್ದ ಲೆಟ್ರ್ ಬರ್ತಿದ್ದಾರೆ. 1929ನೇ ಇಸ್ವಿಲಿ ಬರ್ದಿರೋ ಅಂತ ಲೆಟ್ರ್ ಅಂತೆ ಇದು. ಹಾಗೆ ಇಲ್ಲೊಂದು ತಾಮ್ರ ಪತ್ರನ ಇಟ್ಟಿದ್ದಾರೆ. ಇಂಪಾರ್ಟೆಂಟ್ ಮ್ಯಾಟರ್ನ ಪೇಪರಲ್ಲಿ ಬರೆದ ಅಳಿಸೋಗುತ್ತೆ ಅಂತ ತಾಮ್ರದ ಮೇಲೆ ಬರೆದಿಟ್ಟಿದ್ದಾರೆ. ಇದ್ಯಾವುದೋ ಕಡತ ಅಂತೆ. ಬೆಗದಾಳ ಗ್ರಾಮದ ವಿವರ ನೋಡಿ. ಗ್ರಾಮದ ವಿವರನ ಈ ರೀತಿ ಕಡತದಲ್ಲಿ ಬರೆದಿಡ್ತಾ ಇದ್ರು. ಕಡತ ಮೀನ್ಸ್ ಫೈಲ್ ಅಂತ ನೋಡಿ. ಇದು 1910ರಲ್ಲಿ ಮೈಸೂರು ಸ್ಟಾರ್ ವಾರ್ತಾ ಪತ್ರಿಕೆ ಪ್ರಿಂಟ್ ಆಗಿರೋವಂಥದ್ದು. ಅವಾಗಿನ ಪತ್ರಿಕೆ ನೋಡಪ್ಪ ಹೆಂಗಿದೆ ಅಂತ. ಇವಾಗ ಕೊರಿತಾರಲ್ಲ ಬ್ರೇಕಿಂಗ್ ನ್ಯೂಸ್ ಅಂತ, ಆ ರೀತಿ ಎಲ್ಲ ತಲೆನೋವುಗಳಿರ್ತಾ ಇರಲಿಲ್ಲ. ಮೈಸೂರು ಸುದ್ದಿನ ನೀಟಾಗಿ ಎಷ್ಟು ಬೇಕಷ್ಟು ಪ್ರಿಂಟ್ ಮಾಡಿ ಒಂದೇ ಒಂದು ಶೀಟಲ್ಲಿ ಹಾಕಿದ್ದಾರೆ ನೋಡಿ. ಅದ್ರ ಪಕ್ಕದಲ್ಲೇನೆ ಯುವ ಸಂವತ್ಸರದ ಪಂಚಾಂಗ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಮಧ್ವ ವಿಜಯ ಅನ್ನೋ ಗ್ರಂಥ ಕೂಡ ಇದೆ. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕಂಠ ಅಂತೆ. ಕಂಠ ಅಂದ್ರೆ ಏನಪ್ಪಾ ಅಂದ್ರೆ ತಾಡಪತ್ರಗಳಲ್ಲಿ ಅಕ್ಷರಗಳನ್ನು ಕೊರೆಯುವ ಸಾಧನ ಅಂತೆ. ಅದ್ರ ಪಕ್ಕದಲ್ಲೇನೆ ಇಂಕ್ ಪಾಟ್ನ ಇಟ್ಟಿದ್ದಾರೆ. ಆ ಸಾಧನದಲ್ಲಿ ಕೊರೆಯೋದಕ್ಕೂ ಮುಂಚೆ ಇದರಲ್ಲಿ ಹೆಚ್ಕತ್ತಿದ್ರೆ ಏನಪ್ಪ. ಇಲ್ಲಿ ಆಯುರ್ವೇದದ ವೈದ್ಯ ಸಂಗ್ರಹ ಕೂಡ ಇಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಮಹಾಭಾರತನ ತಾಳೆಗರಿಲ್ ಬರ್ದಿರೋ ಅಂಥದ್ದನ್ನ ನೋಡ್ಬೋದು. ಹಾಗೆ ಮುಂದೆ ಬಂದ್ರೆ ಚಾಮುಂಡಿ, ವಿಷ್ಣು, ನರಸಿಂಹದೇವರ ವಿಗ್ರಹಗಳನ್ನ ಕೂಡ ಇಲ್ಲಿ ನೋಡ್ಬೋದು. ಈ ವಿಗ್ರಹಗಳನ್ನ ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿಟ್ಟಿದ್ದಾರೆ. ಹಾಗೆ ಅಲ್ಲಿ ವೀರ್ಗಲ್ ಕೂಡ ಇದೆ. ವೀರ್ಗಲ್ಲು ಅಂದ್ರೆ ತಮ್ಮ ಪಳುವಳಿಕೆಗಳನ್ನ ಬಿಟ್ಟೋಗ್ತಿದ್ರಲ್ಲ, ಏನೇನ್ ಮಾಡ್ದು ಅಂತ, ಅದನ್ನ ವೀರ್ಗಲ್ ಮೇಲೆ ಕೆತ್ತಿಟ್ಟಿರ್ತಾರೆ. ಅದೇ KGF ಮೂವಿಲಿ ವೀರ್ಗಲ್ ಬಗ್ಗೆ ನೋಡಿದ್ವಲ್ಲ, ಹಂಗೆ. ಹಾಗೆ ಮುಂದೆ ಬಂದ್ರೆ ಶ್ರೀ ಆಂಜನೇಯ ವ್ಯಾಯಾಮ ಶಾಲೆಯಲ್ಲಿದ್ದಂಥ ಬೀರಿದು 1980ನೇ ಇಸ್ವಿಲಿದ್ದಂಥ ಬೀರಿದು. ಹಾಗೆ ಮುಂದೆ ಬಂದ್ರೆ
ಈ ಪಟ್ಟಗತ್ತಿ, ಚಾಕು, ಚೂರಿ, ಕತ್ತಿಗಳು ಇವನ್ನೆಲ್ಲ ಇಟ್ಟಿದ್ದಾರೆ. ಅವಾಗೆಲ್ಲ ಇದನ್ನ ಯುದ್ಧಕ್ಕೆ ಬಳಸ್ತಾ ಇದ್ರು ಅನ್ಸುತ್ತೆ. ನೋಡಿ ಇಲ್ಲಿ ಕತ್ತಿ, ಗುರಾಣಿಗಳನ್ನೆಲ್ಲ ಇಟ್ಟಿದ್ದಾರೆ. ಹೌದು, ಇದನ್ನೆಲ್ಲ ಯುದ್ಧಕ್ಕೇನೆ ಬಳಸ್ತಾ ಇದ್ದಿದ್ದು. ಹಾಗೆ ಇಲ್ಲಿ ಪಿಸ್ತೂಲ್ಗಳು, ಬಂದೂಕಗಳನ್ನೆಲ್ಲ ನೋಡ್ಬೋದು. ನೋಡಿ ಅವಾಗ ಮರದಲ್ಲಿ ಮಾಡಿರುವಂತ ಬಂದೂಕು, ಪಿಸ್ತೂಲ್ಗಳು ಹೆಂಗ್ ಕಾಣಿಸ್ತಿದಾವೆ ಅಂತ. ನೋಡಿ ಇದು ಜೀಪಲ್ಲಿ ಫಿಟ್ ಮಾಡ್ಕೊಂಡು ಹೋಗಿ ಹೊಡಿತಿದ್ದಂತ ಬಂದೂಕ ಅಂತೆ. ಇದನ್ನೆಲ್ಲ ನೋಡ್ತಾ ಹಾಗೆ ಆ ವಸ್ತು ಸಂಗ್ರಹಾಲಯದಿಂದ ಹೊರಗಡೆ ಬಂದೆ. ಹೊರಗಡೆ ಮಾತ್ರ ಬಿಸಿಲು ಸರಿಯಾಗಿ ಹೊಡಿತಾ ಇತ್ತು. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.